ಈ ನಡುವೆ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗ್ಬಿಡೋಣ ಅತ್ಲಾಗೆ ಅಂತ ಒಂದು ತೀರ್ಮಾನಕ್ಕೆ ಬಂದಂಗಿತ್ತು. ಅದ್ಯಾಕೋ ಆ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಹಳೆ ಮುನಿಸನ್ನ ಇನ್ನೂ ಮರ್ತಿಲ್ವಾ ಡಿ ಕೆ ಶಿವಕುಮಾರ್? ಹಳೆ ಮುನಿಸಲ್ಲ ಇದು, ಮೊನ್ನೆ ಮುನಿಸು ಲೋಕಸಭಾ ಚುನಾವಣೆದು. ನಿನ್ನೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕದಲ್ಲೇ ಕುಳಿತಿದ್ರು ಡಿ ಕೆ ಶಿವಕುಮಾರ್ ಮತ್ತು ಸಿ ಪಿ ಯೋಗೇಶ್ವರ್. ಸಿ ಪಿ ವೈ ಕೈ ಮುಗಿದ್ರೂ ಪರಸ್ಪರ ಡಿ ಕೆ ಶಿವಕುಮಾರ್ ಮಾತಾಡಲಿಲ್ಲ. ತಮ್ಮನ ಸೋಲು, ಯಾಕೆಂದರೆ ಈಗ ಮೊನ್ನೆ ಲೋಕಸಭಾ ಎಲೆಕ್ಷನಲ್ಲಿ ಇದೇ ಡಿ ಕೆ ಸುರೇಶ್ ವಿರುದ್ಧನೇ ಸಿ ಪಿ ಯೋಗೇಶ್ವರ್ ಪ್ರಚಾರ ಮಾಡಿ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದರು. ಮಂಜುನಾಥ್ ಅವರ ಗೆಲುವಿನಲ್ಲಿ ಸಿ ಪಿ ಯೋಗೇಶ್ವರ್ ಪಾತ್ರನೂ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾತು ಆಡಿಸ್ಲಿಲ್ಲ, ಆ ಕಡೆ ತಿರುಗೂ ನೋಡಲಿಲ್ಲ. ನಾನು ನೋಡಿದೆ ಆ ವಿಜುವಲ್ಸನ್ನು. ಒಂದು 2-3 ಸರ್ತಿ ಮಾತನಾಡಿಸೋ ಪ್ರಯತ್ನವನ್ನು ಯೋಗೇಶ್ವರ್ ಅವರು ಮಾಡಿದ್ರು, ಬಟ್ ಡಿ ಕೆ ಶಿವಕುಮಾರ್ ಆ ಕಡೆ ತಿರುಗೂ ನೋಡಲಿಲ್ಲ. ಹಾಗಾಗಿ ಸದ್ಯಕ್ಕೆ ಯೋಗೇಶ್ವರ್ಗೆ ಕಾಂಗ್ರೆಸ್ ಸೇರ್ಪಡೆ ಹಾದಿ ಕಠಿಣ. ಬಂಡಾಯ ಸ್ಪರ್ಧೆನೇ ಗಟ್ಟಿಯಾಗ್ಬಿಡುತ್ತೆ. ಈ ಕಡೆ ಕುಮಾರಸ್ವಾಮಿನೂ ಒಪ್ಪದೆ, ಆ ಕಡೆ ಕಾಂಗ್ರೆಸ್ಗೂ ಸೇರದೆ ಹೋದರೆ ಬಂಡಾಯ ಸ್ಪರ್ಧೆಯನ್ನು ಮಾಡಬೇಕಾಗತ್ತೆ. ಆವಾಗ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. 4-5 ಬಾರಿ ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಗೆದ್ದಂಥವ್ರು. ಬಟ್ ಇವತ್ತಿನ ದಿನ ಟಿಕೆಟ್ ಕೊಡ್ರೋ ಅಂತ ಕೇಳುವಂಥ ಸ್ಥಿತಿ ಬರಬಾರ್ದಾಗಿತ್ತು. ಬಟ್ ಮೈತ್ರಿ ಏನೂ ಮಾಡೋಕ್ಕಾಗಲ್ಲ. ಬಿ ಜೆ ಪಿ ಒಂದೇ ಪಕ್ಷ ಆಗಿದ್ದರೆ ಎಷ್ಟೊತ್ತಿಗೆ ಟಿಕೆಟ್ ಅನೌನ್ಸ್ ಮಾಡಿಬಿಡ್ತಾ ಇದ್ರೋ ಏನೋ. ಬಟ್ ಇವಾಗ ಹಂಗಲ್ವಲ್ಲ, ಮೈತ್ರಿ ಧರ್ಮ ಪಾಲನೆ ಬಹಳ ಮುಖ್ಯ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಯಾಕೋ ಮನಸ್ಸು ಮಾಡ್ದಂಗೆ ಕಂಡು ಬರ್ತಿಲ್ಲ. ಡಿ ಕೆ ಶಿವಕುಮಾರ್ ಮನಸ್ಸಲ್ಲಿ ಬೇರೆ ಏನೇ ಇದೆ. ಅವ್ರು ನಿನ್ನೆ ಒಂದು ಮಾತು ಹೇಳಿದ್ರು, ಚನ್ನಪಟ್ಟಣಕ್ಕೆ ನಾನೇ ಕ್ಯಾಂಡಿಡೇಟ್ ರೀ ಅಂತ ಹೇಳಿದರು. ಹಾಗಾಗಿ ಸಿ ಪಿ ಯೋಗೇಶ್ವರ್ ಸೇರಿಸ್ಕೊಳ್ಳೋ ಸಾಧ್ಯತೆ ತೀರಾ ಕಡಿಮೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ನಿನ್ನೆ ದೃಶ್ಯಗಳನ್ನ ನಾನು ನೋಡ್ತಾ ಇದ್ದೆ. ಸಿ ಪಿ ಯೋಗೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಮಾತನಾಡಿಸೋ ಪ್ರಯತ್ನಗಳನ್ನ 3-4 ಸತಿ ಮಾಡಿದ್ರು. ಬಟ್ ಡಿ ಕೆ ಶಿವಕುಮಾರ್ ಅವ್ರ ಕಡೆ ತಿರುಗೂ ನೋಡಲಿಲ್ಲ, ಮಾತು ಆಡಲಿಲ್ಲ. ಅಲ್ಲಿಗೆ ಒಂದು ವೇಳೆ ಏನಾದ್ರು ಕಾಂಗ್ರೆಸ್ಗೆ ಹೋಗ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ರು ಕೂಡ ಸಿ ಪಿ ಯೋಗೇಶ್ವರ್ಗೆ ಆ ಹಾದಿ ಕಠಿಣವಾಗುತ್ತಾ ಅಂತ. ಖಂಡಿತವಾಗ್ಲೂ ಅರವಿಂದ್, ಯಾಕೆಂದ್ರೆ ಸಿ ಪಿ ಯೋಗೇಶ್ವರ್ ಅವ್ರ ಮೇಲೆ ಇನ್ನೂ ಕೂಡ ಡಿ ಕೆ ಶಿ ಅವ್ರಿಗೆ ಸಿಟ್ಟು ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆ ಏನಿದೆ, ಆ ಒಂದು ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರ ಸೋಲಿಗೆ ಇದೇ ಸಿ ಪಿ ಯೋಗೇಶ್ವರ್ ಅವರು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಯಾಕೆಂದ್ರೆ ಡಾಕ್ಟರ್ ಮಂಜುನಾಥ್ ಅವರನ್ನ ಕರೆತರುವಲ್ಲಿ, ಅವರನ್ನ ಸ್ಪರ್ಧೆಗೆ ರೆಡಿ ಮಾಡುವಲ್ಲಿ ಸಿ ಪಿ ಯೋಗೇಶ್ವರ್ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಬಹಳ ಪ್ರಮುಖವಾಗಿ ಈ ಒಂದು ಮೈತ್ರಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಸಿ ಪಿ ಯೋಗೇಶ್ವರ್ ಅವರೇ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಮೈತ್ರಿ ಒಂದು ವಿಚಾರವನ್ನ ಮೊದಲು ಎತ್ತಿದ್ದೆ ಸಿ ಪಿ ಯೋಗೇಶ್ವರ್ ಅವರು. ಹಾಗಾಗಿ ಮೈತ್ರಿಯನ್ನ ಮಾಡ್ಕೊಂಡಾದ್ಮೇಲೆ ಡಾಕ್ಟರ್ ಮಂಜುನಾಥ್ ಅವರನ್ನ ಕರೆತಂದು ಈ ಕ್ಷೇತ್ರದಲ್ಲಿ ನಿಲ್ಲಿಸಿ ಅವರನ್ನ ಗೆಲ್ಲಿಸುವಲ್ಲೂ ಕೂಡ ಯೋಗೇಶ್ವರ್ ಯಶಸ್ವಿ ಆದ್ರು. ಹಾಗಾಗಿ ತನ್ನ ತಮ್ಮನ ಸೋಲಿಗೆ ಸಿ ಪಿ ಯೋಗೇಶ್ವರ್ ಅವರು ಕೂಡ ಕಾರಣ ಅನ್ನೋದನ್ನ ಅರಿತಂತ ಡಿ ಕೆ ಶಿವಕುಮಾರ್ ಅವರು ಅವರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ನಡೆದಂತ ಕಾರ್ಯಕ್ರಮ ಏನಿದೆ, ಇಡೀ ಕಾರ್ಯಕ್ರಮದಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅವರ ಕಡೆ ತಿರುಗೂ ಕೂಡ ಏನೋ ಡಿ ಕೆ ಶಿವಕುಮಾರ್ ಅವರು ನೋಡ್ಲಿಲ್ಲ. ಯಾಕೆಂದ್ರೆ ಸಾಕಷ್ಟು ಬಾರಿ ಸಿ ಪಿ ಯೋಗೇಶ್ವರ್ ಅವರೇ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡಿದ್ರು. ಕಾರ್ಯಕ್ರಮಕ್ಕೆ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಮಕ್ಕಳಿಗೆ ಬಿಸಿಲು ಹೆಚ್ಚಾಗ್ತಾ ಇದೆ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಡಿ ಕೆ ಶಿವಕುಮಾರ್ ಅವರ ಗಮನ ಸೆಳೆಯುವಂತ ಕೆಲಸವನ್ನ ಯೋಗೇಶ್ವರ್ ಅವರು ಮಾಡಿದ್ರು. ಇದ್ಯಾವುದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಗಮನವನ್ನ ಹರಿಸ್ತಿಲ್ಲ, ಅವರ ಕಡೆ ಮುಖ ಮಾಡು ಕೂಡ ನೋಡ್ಲಿಲ್ಲ. ಯಾಕಂದ್ರೆ ತಮ್ಮನ ಸೋಲಿನ ಸಿಟ್ಟೇನಿದೆ ಅದು ಇನ್ನೂ ಕೂಡ ಡಿ ಕೆ ಶಿವಕುಮಾರ್ಗೆ ಕಡಿಮೆ ಆಗಿಲ್ಲ. ಹಾಗಾಗಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಒಂದು ವಿಚಾರ ಏನಿದೆ, ಇದು ಸಾಕಷ್ಟು ಕಠಿಣ ಆಗ್ತಾ ಇರುವಂತದ್ದು. ಯೋಗೇಶ್ವರ್ ಅವ್ರಿಗೆ ಈಗ ಉಳಿದಿರುವಂತ ಆಯ್ಕೆ ಪಕ್ಷೇತರ ಸ್ಪರ್ಧೆ ಮಾತ್ರ ಅಂತ ಹೇಳ್ಬಹುದಾಗಿದೆ. ಯಾಕಂದ್ರೆ ಮೈತ್ರಿ ಪಕ್ಷದಲ್ಲೂ ಕೂಡ ಅವ್ರಿಗೆ ಇನ್ನು ಟಿಕೆಟ್ ಸಿಗಲ್ಲ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಒಂದು ಬಾರಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದರೂ ಕೂಡ ಯಾವುದೇ ರೀತಿಯ ಸಕ್ಸಸ್ ಯೋಗೇಶ್ವರ್ ಅವರಿಗೆ ಸಿಕ್ಕಿಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಸಿ ಪಿ ಯೋಗೇಶ್ವರ್ ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು, ಕುತೂಹಲವನ್ನು ಕೂಡ ಮೂಡಿಸ್ತಾ ಇರುವಂತದ್ದು. ಅರವಿಂದ್. ಓಕೆ ವಿನಯ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇವರೆಲ್ಲರ ತಿಕ್ಕಾಟದಿಂದಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋದು ಸಿ ಪಿ ಯೋಗೇಶ್ವರ್. ಕಾಂಗ್ರೆಸ್ಗೂ ಹೋಗಂಗಿಲ್ಲ, JDS ಇಂದನೂ BJP ಇಂದನೂ ಟಿಕೆಟ್ ಸಿಗಂಗಿಲ್ಲ. ಕೊನೆಗೆ ಬಂಡಾಯ ಸ್ಪರ್ಧೆ ಮಾಡ್ತಾರಾ ಅಂತ ಕಾದು ನೋಡಬೇಕು.